ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಐ ಹೋಪ್ ನೀವು ಕೂಡ ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಮುಂಬರುವ ಒಂದು ಎಕ್ಸಾಮ್ಸ್ಗಳಲ್ಲಿ ನಾವು ಫಸ್ಟ್ ಟೈಮ್ಗೆ ಯಾವ ರೀತಿ ನಾವು ಯಶಸ್ಸನ್ನು ಕಾಣಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈವನ್ ಫ್ರೆಷರ್ ಆಗಿದ್ದರೂ ಸಹ ನೀವು ಫಸ್ಟ್ ಅಟೆಂಪ್ಟಿಗೆ ಕ್ಲಿಯರ್ ಮಾಡ್ಕೋಬೋದು. ಅದಕ್ಕೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಈ ಒಂದು 2 ಮಂತ್ಸ್ ಅಥವಾ 3 ಮಂತ್ಸ್ ಪ್ಲ್ಯಾನನ್ನು ಹೇಳ್ಕೊಡ್ತೀನಿ ನಿಮಗೆ. ಮತ್ತು ಎಕ್ಸಾಮ್ ಯಾವಾಗ ಕರಿಬೋದು, ಕೆಇದವ್ರು ಕರೀತಾರೆ, KPS ಅವರು ಕರೀತಾರೆ, ಡ್ಯೂರೇಷನ್ ಎಷ್ಟಿರುತ್ತೆ ಎಕ್ಸಾಮ್ಗೆ, ನೋಟಿಫಿಕೇಷನ್ ಟು ಎಕ್ಸಾಮ್ಗೆ, ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಂಬಂಧಪಟ್ಟಂತೆ CM ಅವರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಣಕಾಸು ಇಲಾಖೆಯ ಅನುಮೋದನೆ ಪಡೆದಿರುವ ಎಲ್ಲ ಖಾಲಿ ಹುದ್ದೆಗಳ ಒಂದು ಭರ್ತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡೀಟೇಲ್ ಆಗಿ ಓದೋದು ಬೇಡ, ಇಂಪಾರ್ಟೆಂಟ್ ಏನಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ಪರಿಶಿಷ್ಟ ಒಳ ಮೀಸಲು ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಉದ್ಯೋಗಾಕಾಂಕ್ಷಿಗಳ ನಿರೀಕ್ಷೆಯಂತೆ ಖಾಲಿ ಹುದ್ದೆಗಳ ನೇರ ನೇಮಕ ಪ್ರಕ್ರಿಯೆ ಬೇಗ ಪೂರ್ಣಗೊಳ್ಳಬೇಕು. ಹಾಗೆ ಹಣಕಾಸು ಇಲಾಖೆ ಅನುಮೋದನೆ ಪಡೆದಿರುವಂತಹ ನಾನಾ ಇಲಾಖೆಗಳ 24,300 ಹುದ್ದೆಗಳ ಒಂದು ಹುದ್ದೆಗಳಿಗೆ ಈಗಲೇ ಭರ್ತಿಯನ್ನು ಕ್ರಮ ವಹಿಸಬೇಕು, ಈಗಲೇ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮುಂಚೆ ಅವ್ರೇನು ಹೇಳಿದ್ರಲ್ಲ, 56,432 ಹುದ್ದೆಗಳ ಒಂದು ನೇಮಕಾತಿ ಮಾಡ್ತೀವಿ ಅಂತ. ಸೊ ಈಗ ಒಳ ಮೀಸಲಾತಿ ಕೂಡ ಬಂದಿದೆ. ಸೊ ಹಾಗಾಗಿ ನಿಮ್ಮ ಒಂದು ಪ್ರಕ್ರಿಯೆ ಚುರುಕು ಮಾಡಿ, ಬೇಗ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ CM ಹೇಳಿರೋದು ಇಷ್ಟ ಆಗಿರ್ತದೆ. ನೆಕ್ಸ್ಟು ನಾವೇನು ನೋಡ್ತಾ ಹೋಗೋಣ ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಅನ್ನೋದೆಲ್ಲ ತಿಳ್ಕೊತಾ ಹೋಗೋಣ. ಸೊ ನೋಡಿ, ನೀವು ಫಸ್ಟ್ ಅಟೆಂಪ್ಟಿಗೆ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುಮ್ಮನೆ ಭಾಳಷ್ಟು ಜನ ಟೈಮ್ ವ್ಯಯ ಮಾಡಿಕೊಂಡು ಇನ್ನೂ ಟೈಮ್ ಇದೆ ಅಂದ್ಕೊಂಡು ಇರೋರಿದ್ದಾರೆ. ಸೊ ಅಂಥವರೆಲ್ಲ ವಿಡಿಯೋನ ನೋಡಬೇಡಿ. ಯಾಕೆಂದರೆ ತುಂಬ ಟೈಮ್ ವೇಸ್ಟ್ ಮಾಡಿಕೊಂಡು ಈ ಒಂದು ಗೌರ್ಮೆಂಟ್ ಜಾಬ್ಸ್ ಮಾಡಬೇಕು ಅಂತ ಏನಿಲ್ಲ, ಗೌರ್ಮೆಂಟ್ ಜಾಬ್ಸಲ್ಲಿ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆ ಸ್ಟ್ರಾಟಜಿನ ಬಳಸ್ಕೊಂಡು ನಾವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಅಂಥವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನೆಕ್ಸ್ಟ್ ನೋಡಿ, ನಾವು ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ಯಾವ ಒಂದು ಸ್ಟ್ರಾಟಜಿನ ಬಳಸಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ನಾವು ಕಡ್ಡಾಯವಾಗಿ ಓದಬೇಕು. ಈಗ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ, ಅದ್ರದ್ದು ಇಂಪಾರ್ಟೆನ್ಸು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಏನಕ್ಕೆ ಓದಬೇಕು ಅಂತ ಎಲ್ಲನೂ. ನೆಕ್ಸ್ಟು ಕಮ್ಯುನಿಕೇಷನ್ ಪೇಪರನ್ನು ಭಾಳಷ್ಟು ಜನ ಏನು ಮಾಡ್ತೀರಿ ಅಂದರೆ ಅವಾಯ್ಡ್ ಮಾಡ್ತೀರಿ. ಇದು ನೀವು ಮಾಡೋ ಮೊದಲ ಮಿಸ್ಟೇಕು. ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟು ಕರೆಂಟ್ ಅಫೇರ್ಸನ್ನು ಅಪ್ಡೇಟನ್ನು ಮಾಡ್ಕೋಬೇಕು ನೀವು. ಇದು ಕಡ್ಡಾಯ. ಕರೆಂಟ್ ಅಫೇರ್ಸ್ ಬರುತ್ತೆ, ಏನಿಲ್ಲ ಅಂತಂದರೂ ಒಂದು ನಿಯರ್ಲಿ 10 ಮಾರ್ಕ್ಸ್ ನಿಮಗೆ ಕರೆಂಟ್ ಅಫೇರ್ಸಿಂದನೇ ಬರುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. 3 ಆಯಿತಾ. ನೆಕ್ಸ್ಟು ಡೋಂಟ್ ಸ್ಕಿಪ್ ಮೆಂಟಲ್ ಎಬಿಲಿಟಿನ ನಾನು ಯಾವಾಗೋ ಕಲ್ತಿದ್ದೀನಿ ಬರುತ್ತೆ ಬಿಡು ಅಂತ ಓವರ್ ಕಾನ್ಫಿಡೆಂಟ್ ಮೇಲೆ ಸ್ಕಿಪ್ ಮಾಡ್ತಾರೆ, ಅವರು ಪ್ರಾಕ್ಟೀಸೇ ಮಾಡಲ್ಲ. ಸೊ ಈ ಥರ ಮಾಡಿದರೆ ಏನಾಗುತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಜಸ್ಟ್ ಪಾಯಿಂಟ್ಸನ್ನು ಬೇಕಾದರೆ ಬರೆದಿಟ್ಕೊಳ್ಳಿ, ಇದನ್ನು ಭಾಳ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಕೂಲ್ ಬುಕ್ಸ್ ಫಾರ್ ಸ್ಟ್ರಾಂಗ್ ಫೌಂಡೇಶನ್. ಭಾಳಷ್ಟು ಜನ ಸ್ಕೂಲ್ ಬುಕ್ಸನ್ನು ಅವಾಯ್ಡ್ ಮಾಡ್ತಾರೆ. ಇವುಗಳನ್ನು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಬನ್ನಿ. ನೋಡಿ, ಫಸ್ಟ್ ಒನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾವೇನಕ್ಕೆ ಓದಬೇಕು ಅಂತಂದರೆ, ಈಗ ಫ್ರೆಷರ್ ಆಗಿರ್ತೀರ ನೀವು, ಅಥವಾ ಈಗಾಗಲೇ ಭಾಳಷ್ಟು ವರ್ಷ ಓದಿರ್ತೀರ, ಬಟ್ ಕ್ವಶನ್ ಪೇಪರ್ಸನ್ನು ನೋಡಿರಲ್ಲ. ಇದು ಬಹಳ ತಪ್ಪು. ಯಾಕೆಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆಯೋ ಮೈಂಡ್ಸೆಟ್ಟು ಹೇಗಿದೆ,
ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನಾವು ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಫಸ್ಟ್ ಕೆಲಸ. ಸೆಕೆಂಡು, ನಮಗೆ ಈ ಒಂದು ಮೈಂಡ್ಸೆಟ್ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ಏನಂತಂದರೆ, ಒಂದು 30-50% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದನೇ ಕವರ್ ಆಗುತ್ತೆ ಸ್ಟ್ಯಾಟಿಕ್ GK ಎಲ್ಲ. ಹೇಗೆ ಅಂದರೆ ನೋಡಿ, ರಿವರ್ಸ್ದು ಏನಾದರೂ ಕಾನ್ಸೆಪ್ಟ್ ಇದ್ದರೆ ರಿವರ್ಸ್ದು ಕಾನ್ಸೆಪ್ಟ್ ನಿಮಗೆ ಎಲ್ಲೂ ಚೇಂಜ್ ಆಗಲ್ಲ. ಅದು ಟ್ರಿಬ್ಯೂಟರೀಸು ಸೇಮ್ ಇರುತ್ತೆ, ಅದು ಎಲ್ಲಿಂದ ಹುಟ್ಕೊಳ್ಳುತ್ತೆ ಅದನ್ನೆಲ್ಲ ಸೇಮ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಇರುವಂಥ ಒಂದು ಕ್ವಶನ್ಸನ್ನು ಆಲ್ರೆಡಿ ಫ್ರೇಮ್ ಮಾಡಿರ್ತಾರೆ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಸೊ ನೀವು ಅಲ್ಲೇ ಕವರ್ ಮಾಡ್ಕೋತೀರಾ. ಒಂದು 50% ನಿಮಗೆ ಸಿಲೆಬಸ್ಸು ಅಲ್ಲೇ ಕವರ್ ಆಗುತ್ತೆ. ಐ ಆಮ್ ವೆರಿ ಶ್ಯೂರ್ ಅಲ್ಲೇ ಕ್ಲಿಯರ್ ಆಗುತ್ತೆ ನಿಮಗೆ ಒಂದು 50%. ನೀವು ಮತ್ತೆ ಬೇರೆ ಜಿಯೋಗ್ರಫಿ ಅದನ್ನೆಲ್ಲ ಓದೋ ಅವಶ್ಯಕತೆ ಇರೋದಿಲ್ಲ. ಬಟ್ ಏನಂತಂದರೆ ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಬೇಕು. ಅದಕ್ಕೆ ಏನು ಯೂಸ್ಫುಲ್ ಅಂತ ನಿಮ್ಗೆ ಹೇಳಿದೆ. ಇನ್ನೊಂದು ಏನಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದೋದ್ರಿಂದ ಸ್ಕೋರ್ ಜಾಸ್ತಿ ಆಗುತ್ತೆ ನಮ್ಮದು. ಯಾಕೆಂದರೆ ಈಗ ನೋಡಿ, ಹೇಳ್ತೀನಿ ನೋಡಿ. ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಯಾವುದೋ ಒಂದು ಹೇಳಿಕೆಗಳು ಕೊಟ್ಟಿರ್ತಾರೆ, ಆಯಿತಾ. ಹೇಳಿಕೆಗಳಲ್ಲಿ ನಿಮಗೆ ಒಂದು ಗೊತ್ತಿರುತ್ತೆ, ಇನ್ನೊಂದು ಗೊತ್ತಿರುತ್ತೆ, ಇನ್ನೂ 2 ಗೊತ್ತಿರಲ್ಲ. ಓಕೆ, ಇವು 2 ಗೊತ್ತಿರಲ್ಲ, ಇವು ಕರೆಂಟ್ ಅಫೇರ್ಸಿಂದನೇ ಬಂದಿರ್ತದೆ. ಈ 2 ಏನು ಇರುತ್ತಲ್ಲ, ಯಾವ ಬುಕ್ಸಲ್ಲಿ ಇರಲ್ಲ. ಓಕೆ, ಅವನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗ್ದಿರ್ತಾನಲ್ಲ, ಸೊ ಅದರಿಂದನೇ ಈ 2 ಆಯ್ಕೆ ಮಾಡ್ಕೊಂಡಿರ್ತಾನೆ. ನೀವು ಇದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಇಲ್ಲಿ ಹೇಳಿಕೆಗಳ ರೂಪದಲ್ಲಿ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಇಲ್ಲಿ ನೀವು ನಾನಲ್ಲಿ ಓದಿದ್ದೀನಿ ಅಂತ ನಿಮಗೆ ಫೈಂಡ್ ಔಟ್ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್ ಏನಂದರೆ, ಕಲ್ಲಂಗಡಿ ಒಂದು ಜೈಡ್ ಬೇಸಾಯಕ್ಕೆ ಉದಾಹರಣೆ ಅಂತ ನೀವು, ಇದು ನಾರ್ಮಲಿ ಒಳ್ಳೆ ಫೇಮಸ್ ಕ್ವಶನ್ನೇ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೆಲ್ಲ ಬಹಳ ಇರುತ್ತೆ. ಸೊ ಅದು ಏನು ಮಾಡಿರ್ತಾರೆ ಅಂದರೆ, ಇಲ್ಲಿ ಸ್ಟೇಟ್ಮೆಂಟಲ್ಲಿ ಹಾಕಿರ್ತಾರೆ. ಓಕೆ, ಸ್ಟೇಟ್ಮೆಂಟಲ್ಲಿ ಹಾಕಿರ್ತಾರೆ. ನೀವು ಇಲ್ಲಿ ಓದಿರ್ತೀರಲ್ವ, ಅದು ಡೈರೆಕ್ಟಾಗಿ ಇಲ್ಲೇ ಬಂದಿರುತ್ತೆ ನಿಮಗೆ. ಸೊ ಆ ಸ್ಟೇಟ್ಮೆಂಟು ಒಂದು ಕರೆಕ್ಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಯೇ ಹೇಳಿಕೆಗಳ ರೂಪದಲ್ಲಿ ತುಂಬ ಕೊಡ್ತಾರೆ ಇದವರು. ಸೊ ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿದರೆ ಡೈರೆಕ್ಟಾಗಿ ನಿಮ್ಗೆ ಇಲ್ಲೇ ಬರುತ್ತೆ. ಇನ್ನೂ 2 ಸ್ಟೇಟ್ಮೆಂಟ್ ಏನಿರುತ್ತೆ ಅಂದರೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆದರೆ ನಿಮಗೆ ಇಲ್ಲಿ 2 ಸ್ಟೇಟ್ಮೆಂಟು ಕರೆಂಟ್ ಅಫೇರ್ಸ್ ಮೂಲಕ ಕೊಟ್ಟಿರ್ತಾನೆ. ಉದಾಹರಣೆಗೆ ನೋಡಿ, ಯಾವುದಾದ್ರೂ ರಾಮ್ಸರ್ ಸೈಟು ಈಗ ಕನ್ನಡದಲ್ಲಿ ಫಸ್ಟ್ ಒಂದಿತ್ತು ಅಲ್ವಾ, ಒಂದಿತ್ತು ಅಂತ ನಾವು ಹೆಂಗೆ ಓದ್ಕೋತೀವಿ, ಹಳೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ ನೋಡಿದ್ರೆ ಒಂದೇ ಇತ್ತು ರಾಮ್ಸರ್ ಸೈಟ್ಸು ಕರ್ನಾಟಕದಲ್ಲಿ ಅಂತ ಹೇಳ್ತೀವಿ. ಬಟ್ ಇವಾಗ 3 ಆ್ಯಡ್ ಆಗಿದ್ದಾವೆ. ಆ್ಯಡ್ ಆಗಿದ್ದು ಹೆಂಗೆ ಗೊತ್ತಾಗುತ್ತೆ, ಕರೆಂಟ್ ಅಫೇರ್ಸ್ ಓದಿದ್ರೆ ಆ್ಯಡ್ ಆಗಿದ್ದು ಗೊತ್ತಾಗುತ್ತೆ. ಸೊ ಫಸ್ಟು ಒಂದಿತ್ತು, ಈಗ 3 ಆ್ಯಡ್ ಆಗಿವೆ ಅಂತ ಏನಾದರೂ ಸ್ಟೇಟ್ಮೆಂಟಲ್ಲಿ ಕೊಟ್ಟರೆ ನಿಮಗೆಲ್ಲ 2 ಕವರ್ ಆಗುತ್ತೆ. ಸೊ ಕ್ವಶನ್ ಏನಾಗುತ್ತೆ, ಆನ್ಸರ್ ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಇನ್ನೊಂದ್ಸತಿ ನೋಡಿ. ಸರಿ, ನೆಕ್ಸ್ಟ್ ನೋಡಿ, ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೀನಿ, ಇದನ್ನು ಮುಗಿಸ್ಬಿಡ್ತೀನಿ. ಕರೆಂಟ್ ಅಫೇರ್ಸ್ ಯಾಕೆ ಅಪ್ಡೇಟ್ ಮಾಡಬೇಕಂತಲೇ ಸೈಮಲ್ಟೇನಿಯಸ್ಲಿ ಹೇಳಿದೆ ನಾನು. ಓಕೆ, ಸ್ಟೇಟ್ಮೆಂಟ್ ವೈಸ್ ಬಂದಾಗ ನಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು, ಡೋಂಟ್ ಸ್ಕಿಪ್ ಮೆಂಟಲ್ ಎಬಿಲಿಟಿ. ನೋಡಿ, ನಮಗೆ ಮೆಂಟಲ್ ಎಬಿಲಿಟಿ ಅನ್ನೋದು ಮಿನಿಮಮ್ ಅಂದರೆ ನಮಗೆ 10 ಬರುತ್ತೆ, ಮ್ಯಾಕ್ಸಿಮಮ್ ಅಂದರೂ ಒಂದು 11-12 ಬರುತ್ತೆ. ಅದ್ರ ಮೇಲೆ ಬರಲ್ಲ, ಬಟ್ 15 ಬಂದಿರೋದು ಉದಾಹರಣೆ ಇದೆ. ಓಕೆ, ಮೆಂಟಲ್ ಎಬಿಲಿಟಿ ತುಂಬ ಓವರ್ ಕಾನ್ಫಿಡೆಂಟ್ ಇರುತ್ತೆ. ಅಲ್ಲಿ ಹೋದರೆ ಆಯಿತು, ಬಿಡಿಸ್ಬಿಟ್ರೆ ಆಯಿತು, ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಂತ. ಆ ಒಂದು ಮೈಂಡ್ಸೆಟ್ಟನ್ನು ಇಟ್ಕೋಬೇಡಿ. ಯಾಕೆಂದರೆ ಡೈಲಿ ಒಂದು 10-20 ಕ್ವಶನ್ಸು ಚಾಪ್ಟರ್ ವೈಸು ಇದು ಮಾಡ್ತಾ ಹೋಗಿ. ಕ್ಲಾಸಸ್ ತೆಗೀರಿ, ಈಶ್ವರ್ಗಿರಿ ಕ್ಲಾಸಸ್ ಇರುತ್ತೆ ಸರ್ದು, ಮತ್ತು ಇನ್ನೂ ಬೇರೆ ಇದ್ದಾರೆ ಮೆಂಟಲ್ ಎಬಿಲಿಟಿ ಹೇಳೋಕ್ಕೆ. ಬಟ್ ಈಶ್ವರ್ಗಿರಿ ಸರ್ ಕ್ಲಾಸಸ್ಸೇ ಸಾಕು ಅನಿಸುತ್ತೆ ನನಗೆ ಈ ಒಂದು ಇದು ಎಕ್ಸಾಮ್ಗೆ ಅಥವಾ KPSC ಎಕ್ಸಾಮ್ಗೆ. ಸೊ ಅವರ ಒಂದು ಕ್ಲಾಸಸ್ ತುಂಬ ಇದ್ದಾವೆ ಯೂಟ್ಯೂಬಲ್ಲಿ, ಫ್ರೀಯಾಗಿ ನೀವು ನೋಡ್ಬೋದು. ಸೊ ಮೆಂಟಲ್ ಎಬಿಲಿಟಿ ಈ ರೀತಿ ಕವರ್ ಅಪ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಏನಾದರೂ ಹಳೆ ನೋಟ್ಸ್ ಏನಾದರೂ ಇದ್ದರೆ ಅದರಿಂದನೇ ಪ್ರಾಕ್ಟೀಸ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇದರಲ್ಲಿ ಒಂದು 10-15 ಮಾರ್ಕ್ಸ್ ಇದರಿಂದನೇ ಬರೋದ್ರಿಂದ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಯಿತಾ. ನೆಕ್ಸ್ಟು ಸ್ಕೂಲ್ ಬುಕ್ಸ್ ಯಾಕ್ರಿ ಓದಬೇಕು ಅಂತಂದರೆ, ಸ್ಕೂಲ್ ಬುಕ್ಸಲ್ಲಿ ನೋಡಿ ಇದಿರುತ್ತೆ, ಬೇಸಿಕ್ಸ್ ಇರುತ್ತೆ. ಓಕೆ, ಬೇಸಿಕ್ಸ್ ಇರುತ್ತೆ. ಈ ಬೇಸಿಕ್ಸ್ ಏನು ಮಾಡುತ್ತೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಾಗ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಲ್ಲಿ.
ಓಕೆ. ಈ ಕೆ.ಇ.ದವ್ರಿಗೆ ಸ್ಪೆಷಲಿ ಕೆ.ಇ.ದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸ್ಕೂಲ್ ಬುಕ್ಸಿಂದನೇ ಇದು ತೆಗಿಯೋದು, ಕ್ವಶನ್ಸನ್ನು ತೆಗಿಯೋದು, ಫ್ರೇಮ್ ಮಾಡೋದು. ಓಕೆ. ಅವರು ಸ್ಕೂಲ್ ಬುಕ್ಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಈವನ್ KPSC ಅವರು ಕೂಡ ಹಾಗೇ. ಅವರು ಕ್ವಶನ್ಸ್ ಲೆಂತಿ ಆಗಿದ್ದರೂ ಸಹ ಅವರು ತೆಗ್ದಿರೋದು ಸ್ಕೂಲ್ ಬುಕ್ಸಲ್ಲೇ. ನಾನು ತುಂಬ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ಮೇಲೆ ಬಂದು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಸ್ಕೂಲ್ ಬುಕ್ಸಿಂದನೇ ಬರ್ತವೆ ಅಂತ. ಸ್ಕೂಲ್ ಬುಕ್ಸು ನೀವು ಎಲ್ಲಿಂದ ಓದಬೇಕು ಅಂತಂದರೆ 12 ತನಕ ಓದಬೇಕು, 6 to 12. ಮೊನ್ನೆ ನಾನು ರೀಸೆಂಟ್ KA ಎಕ್ಸಾಮ್ ಅಟೆಂಡ್ ಮಾಡಿದಾಗ 6ನೇ ಕ್ಲಾಸ್ ಬುಕ್ಕಲ್ಲಿ ಒಂದು ಸೋಷಲ್ ಕ್ವಶನ್ ಇದೆ. ಅದು ಯಾವುದೋ ಯೂನಿವರ್ಸಿಟಿಗಳ ಬಗ್ಗೆ ಕೇಳಿದರು. ನಿಮಗೆ ನೆನಪಿರುತ್ತೆ ಅನ್ಕೋತೀನಿ. ಆ ಯೂನಿವರ್ಸಿಟಿ ಎಲ್ಲಿರುತ್ತೆ ಗೊತ್ತಾ? ಈ ಕಲಬುರ್ಗಿ ಯೂನಿವರ್ಸಿಟಿ, ರಾಯಚೂರು ಯೂನಿವರ್ಸಿಟಿ ಬಗ್ಗೆ ಒಂದು ಕ್ವಶನ್ ಫ್ರೇಮ್ ಮಾಡಿದರು. ಈ ಕ್ವಶನ್ ಎಲ್ಲಿದೆ ಮಾರ್ರೆ ಅಂತ ಹುಡುಕಿದಾಗ ನನಗೆ ಸಿಕ್ಕಿರೋದು 6ನೇ ಕ್ಲಾಸ್ ಬುಕ್ಕಲ್ಲಿ ಸಿಕ್ಕಿರೋದು ನನಗೆ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸ್ಕೂಲ್ ಬುಕ್ಸನ್ನು ಓದಿ. ಸೊ ನೆಕ್ಸ್ಟ್ ನೋಡಿ, 4 ಡಿಸ್ಕಸ್ ಮಾಡಿದ್ವಾ. ಲಾಸ್ಟ್ ಕಮ್ಯುನಿಕೇಷನನ್ನು ಯಾಕೆ ಓದಬೇಕು ಅಂತ ಹೇಳ್ತೀನಿ ಆ್ಯಂಡ್ ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಓಕೆ. ಸೊ ನೋಡಿ, ಕಮ್ಯುನಿಕೇಷನ್ ಪೇಪರು ನಮಗೆ ಇದರಲ್ಲಿ 75 ಆ ರೀತಿ ಬರೋ ಥರ ನಾವು ಮೇಂಟೈನ್ ಮಾಡಬೇಕು. ನೆಕ್ಸ್ಟು GKದಲ್ಲಿ ಒಂದು ನಿಮಿಷ, GKದಲ್ಲಿ ಇಲ್ಲಿ 75 ಆಯಿತಾ. 75 GKಯಲ್ಲಿ ಒಂದು 50 to 60 ಮ್ಯಾಕ್ಸಿಮಮ್ 55 ಅಂದ್ಕೊಳ್ಳಿ ಆಯಿತಾ. ಎಷ್ಟಾಯಿತು ನಿಮಗೆ? 75 ಒಂದು 50, 100, 135 ಆಯಿತು, 125 ಆಯಿತು. ಓಕೆ, 25 ಆಯಿತು. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, 125 ನಮ್ಮದು ಮಿನಿಮಮ್ ಏನು ಕಟ್ ಆಫ್ ಕ್ಲಿಯರ್. SC/ST ಅವ್ರಿಗೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಬಟ್ ನಾವೇನು ಇಷ್ಟೇ ಟಾರ್ಗೆಟ್ ಇಟ್ಕೊಳ್ಳಿ ಸಾಕು. KE-ದವ್ರು ಏನು ಮಾಡ್ತಾರೆ ಅಂದರೆ, ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದ್ದರೆ ಅವರು ನೋಡಿದಿರಲ್ವ, VA 100 ಆಗಿದವರು ಆಗಿದ್ದಾರೆ, 80, 90 ಆಗಿರೋರು ಆಗಿದ್ದಾರೆ. ಸೊ ನಮ್ಮದು ಮ್ಯಾಕ್ಸ್ ಅಂತಂದರೆ 75 ಇರಬೇಕು ಕಮ್ಯುನಿಕೇಷನ್ ಪೇಪರಲ್ಲಿ. ಓಕೆ, ಕಮ್ಯುನಿಕೇಷನ್ ಪೇಪರ್ 75. GKಯಲ್ಲಿ ನಾನು ಹೇಳ್ದಂಗೆ ಒಂದು 50 to 60 ಇರಬೇಕು. ಯಾಕೆ ಅಂದರೆ ನಿಮಗೆ ಕಟ್ ಆಫು ಕ್ಲಿಯರ್ ಆಗುತ್ತೆ. ಓಕೆ, ಬಟ್ ಏನಂತಂದರೆ ನಮಗೆ ಜಾಬ್ ಬೇಕೇ ಬೇಕು, ನಾವು ಸೆಲೆಕ್ಷನ್ ಆಗಲೇಬೇಕು ಅಂತಂದರೆ ನೀವು ಈ ಒಂದು ಸ್ಕೋರಲ್ಲಿ ಇಟ್ಕೋಬಾರ್ದು ಗೋಲನ್ನು. ಏನು ಮಾಡಬೇಕು? ಕಮ್ಯುನಿಕೇಷನ್ ಪೇಪರ್ಗೆ ನಾವು ಬಹಳ ಅಂದರೆ ಬಹಳ ಒತ್ತು ಕೊಡಬೇಕು. ಓಕೆ, GK ನಾನು ಆಮೇಲೆ ಹೇಳ್ತೀನಿ ಹೇಗೆ ಅಂತ. ಫಸ್ಟ್ ಕಮ್ಯುನಿಕೇಷನ್ ನೋಡಿ. ಕಮ್ಯುನಿಕೇಷನ್ನಲ್ಲಿ ನೀವು ಇಂಗ್ಲೀಷನ್ನು ತುಂಬ ಹೊತ್ತು ಕೊಡಬೇಕು. ಇಂಗ್ಲೀಷ್ ಯಾವ ಕ್ಲಾಸ್ ನೋಡಬೇಕು ಅಂತಂದರೆ, ಹಿಂದಿಲಿ ನಿಮಿಷಾ ಬನ್ಸಲ್ ಅಂತ ಇರ್ತಾರೆ, ಅವ್ರ ಕ್ಲಾಸಸನ್ನು ನೋಡಿ. ಅವರು ಎಲ್ಲ ಸಿಕ್ಕಾಪಟ್ಟೆ ಅವ್ರದ್ದು ಇದಿದೆ, ಫ್ರೀ ಕ್ಲಾಸಸ್ ಇದ್ದಾವೆ. ಎಲ್ಲ ನೌನ್ಸಿಂದ ಹಿಡಿದು ನಿಮಗೆ ವೊಕ್ಯಾಬ್ಯುಲರಿ ತನಕನೂ ಹೇಳ್ತಾರೆ. ಓಕೆ, ವೊಕ್ಯಾಬ್ಯುಲರಿ ಡೈಲಿ ಮಾಡ್ತಾರೆ. ಮತ್ತು ಡೈಲಿ ತುಂಬ 1 ತಾಸಿಂದ 1 ತಾಸು ಅನ್ಕೋತೀನಿ, 1 ತಾಸು ಮೇಲೆ 10 ನಿಮಿಷ ಹಂಗಿರುತ್ತೆ ಅಷ್ಟೇ. ಬಿಟ್ಟರೆ ಅದರಲ್ಲಿ ಅವರು 1 ವರ್ಡ್ ಸಬ್ಸ್ಟಿಟ್ಯೂಟ್ ಹೇಳಿರ್ತಾರೆ, ವೊಕ್ಯಾಬ್ಯುಲರಿ ಸಿಕ್ಕಾಪಟ್ಟೆ ವೊಕ್ಯಾಬ್ಯುಲರಿ ಹೇಳಿರ್ತಾರೆ. ಒಂದು ಮೋರ್ ದ್ಯಾನ್ 200-300 ವೊಕ್ಯಾಬ್ಯುಲರಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿಕೊಡ್ತಾರೆ. ಮತ್ತು ಎಡಿಟೋರಿಯಲ್ ಮಾಡ್ತಾರೆ. ಎಡಿಟೋರಿಯಲ್ ಏನೋ ಓದೋ ಅವಶ್ಯಕತೆ ಇಲ್ಲ, ಜಸ್ಟ್ ವೊಕ್ಯಾಬ್ಯುಲರಿನ ನೋಡ್ಕೊಳ್ಳಿ. ಹಾಗೆ 1 ವರ್ಡ್ ಸಬ್ಸ್ಟಿಟ್ಯೂಟು ಮತ್ತು ಇಡಿಯಮ್ ಫ್ರೇಸಸ್ಸು ತುಂಬ ಹೇಳ್ತಾರೆ. 1 ಅವರ್ ಅವ್ರ ಕ್ಲಾಸನ್ನು ಕೇಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಗ್ರಾಮರ್ದು ನಿಮಿಷಾ ಬನ್ಸಲ್ ಅಂತ ಅವ್ರದ್ದೇನೆ, ಅವ್ರದ್ದು ನಿಮಿಷಾ ಬನ್ಸಲು ಅವ್ರದ್ದು 120 ಇಂಗ್ಲೀಷ್ ಗ್ರಾಮರ್ ರೂಲ್ಸ್ ಅಂತ ಇದೆ ಬುಕ್ಕು. ಅದು PDF ಅವರೊಂದು ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ, ನಿಮಿಷಾ ಬನ್ಸಲ್ ಇಂಗ್ಲೀಷ್ ಅಂತ ಹೊಡೀರಿ, ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅಲ್ಲಿ ಆ ಒಂದು PDF ಸರ್ಚ್ ಮಾಡಿ, ಸರ್ಚ್ ಬಟನಲ್ಲಿ 120 ರೂಲ್ಸ್ ಆಫ್ ಇಂಗ್ಲೀಷ್ ಅಂತ, ಇಂಗ್ಲೀಷ್ ಗ್ರಾಮರ್ ಅಂತ ಸೊ ಸಿಗುತ್ತೆ. ಅದನ್ನು ಪ್ರಿಂಟೌಟ್ ತಗೊಳ್ಳಿ. ಇಡೀ ಗ್ರಾಮರ್ ನಿಮಗೆ ಅದರಲ್ಲಿರುತ್ತೆ.
ಓಕೆ, ಅವ್ರ ಕ್ಲಾಸಸ್ ನೋಡಿ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವ್ರದ್ದೊಂದು ಪ್ರಿಂಟೌಟ್ ತಗೊಂಡು ಗ್ರಾಮರನ್ನು ಇದು ಮಾಡ್ಕೊಳ್ಳಿ. ಎನಫ್, ಇಷ್ಟು ಸಾಕು ನಿಮಗೆ. ಇಂಗ್ಲೀಷ್ಗೆ 35ಗೆ ನೀವು 30 ಮೋರ್ ದ್ಯಾನ್ 30+ ತಗೋತೀರ ನೀವು. ಓಕೆ, ಇಂಗ್ಲೀಷ್ ಏನು ಭಯ ಬೀಳುವಂಥ ಏನೂ ಇಲ್ಲ. ಆ ಒಂದು ಪ್ರಿಂಟೌಟನ್ನು ತಕ್ಕೊಳ್ಳಿ. ಸಾಧ್ಯ ಆದರೆ ನಾನು ನಮ್ಮೊಂದು ಹುಡುಕ್ತೀನಿ, ಅದು ನನ್ನ ಹತ್ರ ಪ್ರಿಂಟೌಟ್ ಇದೆ ಬಟ್ ಸಾಫ್ಟ್ ಕಾಪಿ ಇಲ್ಲ. ಹುಡುಕಿ ಬೇಕಾದರೆ ಶೇರ್ ಮಾಡ್ತೀನಿ. ಯಾರಾದರೂ ಬೇಕಿದ್ದರೆ ಮೆಸೇಜ್ ಮಾಡಿ, ನಾನು ಕಳಿಸ್ತೀನಿ ನಿಮಗೆ. ನೆಕ್ಸ್ಟು ಇಂಗ್ಲೀಷ್ ಆಯಿತಾ. ನೆಕ್ಸ್ಟು ಕಂಪ್ಯೂಟರ್ ನೋಡಿ. ಕಂಪ್ಯೂಟರು ಡೆಪ್ತಾಗಿ ತೆಗಿತಾರೆ ಕೇಳಿದವರು. ಏನು ಮಾಡಬೇಕು ಅಂತಂದರೆ, ಹಿಂದಿ ಚಾನಲ್ ಇದೆ, ಕನ್ನಡ ಬರೋರಿಗೂ ಹಿಂದಿ ಅರ್ಥ ಆಗುತ್ತೆ, ಜಸ್ಟ್ ಹೋಗಿ ನೋಡಿ. ಪ್ರೀತಿ ಅಂತ ಇರ್ತಾರೆ ಹಿಂದಿ ಚಾನಲ್ಲು, ಪ್ರೀತಿ ಕಂಪ್ಯೂಟರ್ ಬೈ ಪ್ರೀತಿ ಅಂತ ಹೊಡೀರಿ, ಬರುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಕ್ಲಾಸಸ್ ಅವ್ರದ್ದು ಕೂಡ, ಎಕ್ಸ್ಪರ್ಟ್ ಅವರು, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ತಾರೆ. ಮೋಸ್ಟ್ ಆಫ್ ಕ್ವಶನ್ಸ್ ಎಲ್ಲ ಇವರಿಂದನೇ ಬಂದಿದ್ದಾವೆ. ನಾನೇ ಅಟೆಂಡ್ ಮಾಡಿದ್ದೀನಲ್ಲ ಎಕ್ಸಾಮ್ಸ್ ವಿಡಿಯೋ ಆ ಥರ ಎಲ್ಲ. ಸೊ ಇವ್ರ ಕ್ವಶನ್ಸೇ ಬಂದಿದೆ. ಸೊ ಅಟೆಂಡ್ ಮಾಡಿ. ಕಂಪ್ಯೂಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 30 ಮಾರ್ಕ್ಸ್ ಕಂಪ್ಯೂಟರ್ ತುಂಬ ಈಸಿ, ತುಂಬ ಚೆಂದ ತಗೊಬಿಡ್ಬೋದು ಕಂಪ್ಯೂಟರ್ನಲ್ಲಿ. 30 ಮಾರ್ಕ್ಸು ಚೆನ್ನಾಗಿ ಬರುತ್ತೆ ಕಂಪ್ಯೂಟರ್. ಆಯಿತಾ. ನೆಕ್ಸ್ಟ್ ಕನ್ನಡ ಅಲ್ವಾ. ಕನ್ನಡ ಏನು ಮಾಡಬೇಕು ಅಂತಂದರೆ, ನಮ್ಮ ಒಂದು ಪ್ರೀತಿಯ ಕನ್ನಡ ಇವಾಗ ಎಕ್ಸಾಮಲ್ಲಿ ಕಷ್ಟವಾಗಿ ಕಾಡ್ತಾ ಇದೆ. ಓಕೆ, ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಗ್ರಾಮರ್ ತಿಳ್ಕೊಳ್ಳಿ. ಗ್ರಾಮರು, ವ್ಯಾಕರಣ ಕನ್ನಡದಲ್ಲಿ ಹೇಳ್ಬೇಕಲ್ವ, ಕನ್ನಡ ಹೇಳ್ತಾ ಇದ್ದೀನಿ. ಸೊ ವ್ಯಾಕರಣನ ಚೆನ್ನಾಗಿ ತಿಳ್ಕೊಳ್ಳಿ. ಹೇಗೆ ಅಂತಂದರೆ, ಅದು ಇದು 100 ವೀಡಿಯೋಸನ್ನು ನೋಡಬೇಡಿ, ಒಂದೇ ಬುಕ್ ತಗೊಳ್ಳಿ. ಮೈಸೂರದು ಒಂದು ವ್ಯಾಕರಣ ಬುಕ್ ಇದೆ. ಓಕೆ, ಮೈಸೂರದು ಒಂದು ವ್ಯಾಕರಣ ಬುಕ್ ಇದೆ, ಅದನ್ನು ಪ್ರಿಂಟೌಟ್ ತಕ್ಕೊಳ್ಳಿ. ಅದೇ ಓದ್ರಿ. ಯಾಕೆ ಅಂತಂದರೆ ತುಂಬ ಈಸಿ ಇದೆ. ಓಕೆ, ಆ ಒಂದು ಗ್ರಾಮರು ಎಲ್ಲೂ ಮಿಸ್ ಆಗಲ್ಲ ನಿಮಗೆ. ಈವನ್ ಕನ್ನಡದಲ್ಲಿ ಇದು ಬರುತ್ತಲ್ಲ ಷಟ್ಪದಿಗಳು, ಅವೆಲ್ಲ ತುಂಬ ಈಸಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಬುಕ್ಕಲ್ಲಿ ನಾನು ಒಂದು ಬುಕ್ ತಗೊಂಡಿದ್ದೆ, ಅದರ ನೆನಪಿಲ್ಲ, ಬಟ್ ಅದು ತುಂಬ ಏನು ಕಷ್ಟ ಇತ್ತು. ಹಾಗಾಗಿ ಈ ಮೈಸೂರು ಬುಕ್ಕನ್ನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಆ ಮೈಸೂರು ಬುಕ್ಕಲ್ಲಿ ನಿಮ್ಗೆ ಗ್ರಾಮರ್ ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟು ನಿಮಗೆ ಕನ್ನಡದಲ್ಲಿ ಭಾಳ ಕಷ್ಟ ಕೊಡೋದೇನಂತಂದರೆ, ಇವು ಸಮಾನಾರ್ಥಕ ಪದಗಳು. ಇನ್ನೊಂದೇನು, ಐ ಫಾರ್ಗೆಟ್ ದಟ್, ಏನದು ಒಂದು ನಿಮಿಷ ಹೇಳ್ತೀನಿ. ಅದೇ ಗ್ರಾಂಥಿಕ ರೂಪ ಅವೇನೋ ಬರ್ತದಲ್ಲಪ್ಪ, ಸರಿ ಹೇಳ್ತೀನಿ ಕೇಳಿ. ಏನು ಮಾಡಬೇಕು ಅಂದರೆ, ಸಮಾನಾರ್ಥಕ ಪದಗಳು ತುಂಬ ಕೇಳ್ತಾ ಇರ್ತಾರೆ. ಆ್ಯಂಡ್ ಗ್ರಾಂಥಿಕ ಪದಗಳು ಇರ್ತಾವಲ್ಲ, ತತ್ಸಮ ತದ್ಭವ. ಓಕೆ, ತತ್ಸಮ ತದ್ಭವ ಇವೆಲ್ಲ ನಿಮಗೆ ಮೈಸೂರು ಬುಕ್ಕಲ್ಲೇ ಸಿಗುತ್ತೆ. ಆ್ಯಂಡ್ ಅಡಿಷ್ನಲ್ ಆಗಿ ನಿಮ್ಗೆ ಎಲ್ಲಿ ಓದಬೇಕು ಅಂದರೆ, ಸ್ಕೂಲ್ ಬುಕ್ಸ್ ಓದಿ. 4th ತಗೊಳ್ಳಿ ಕನ್ನಡನ, 4th. ಓಕೆ, 4th ಕನ್ನಡ ಬುಕ್ಸನ್ನು ಕಲೆಕ್ಟ್ ಮಾಡಿ. ನಿಮಗೆ ಒಂದು ಪಾಠ ಆದಮೇಲೆ ಹಿಂದೆ ಪದಗಳ ಅರ್ಥ ಅಂತ ಕೊಟ್ಟಿರ್ತಾರೆ. ಇಷ್ಟು ಬಾಕ್ಸಲ್ಲಿ ತುಂಬ ಕೊಟ್ಟಿರ್ತಾರೆ, ಅದನ್ನು ಬರ್ಕೊಳ್ಳಿ. ಅಥವಾ ಟೈಮ್ ಇಲ್ಲ ಅಂತಂದರೆ ಅದನ್ನೇ ಓದ್ತಾ ಹೋಗಿ ಅಲ್ಲೇ. ಓಕೆ, ನಿಮಗೆ 12th ತನಕ ಓದಿ, ಅದೇನು ಕಷ್ಟ ಆಗಲ್ಲ ನಿಮಗೆ. ಒನ್ ವೀಕೂ ಆಗಲ್ಲ. ದಿನ ಒಂದೊಂದು ಅವರ್ ಕೊಟ್ಟರೆ 1 ವೀಕ್ ಕೂಡ ಆಗಲ್ಲ, ಮುಗಿದೋಗುತ್ತೆ ನಿಮಗೆ. ಓಕೆ, ಆ ಒಂದು ಪದಗಳ ಅರ್ಥವನ್ನು ತಿಳ್ಕೊಳ್ಳಿ, ಅದರಿಂದನೇ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಈಗ ಕಮ್ಯುನಿಕೇಷನ್ ಪೇಪರು 30 ಅಂದ್ಕೊಳ್ಳಿ, ಇಂಗ್ಲೀಷ್ 30ನೇ ಅಂದ್ಕೊಳ್ಳಿ ಸಾಕು. ಕಂಪ್ಯೂಟರು 25 ಅಂದ್ಕೊಳ್ಳಿ. ಕನ್ನಡ ನೀವು 30+ ತೆಗಿಬೇಕು. ಎಷ್ಟಾಯಿತು? 60, 70, 80, 85 ಆಯಿತು. ನಮಗೆ 85 ಬೇಡ, ನಮಗೊಂದು 70 ಅಥವಾ 80 ಬಂದರೂ ಸಾಕು. ಕಟ್ ಆಫ್ ಆರಾಮ್ ಕ್ಲಿಯರಾಗಿ ಜಾಬ್ ಬರುತ್ತೆ. ಇಷ್ಟೇ ಮಾಡಿ. ಕಮ್ಯುನಿಕೇಷನ್ ಮೇಲೆ ಭಾಳಷ್ಟು ಫೋಕಸ್ ಮಾಡಿ. ನೆಕ್ಸ್ಟು GK ಹೆಂಗೆ ಗೊತ್ತಾ, ಕಮ್ಯುನಿಕೇಷನ್ ಮೇಲೆ ನೀವು 1 ಮಂತ್ 1.5 ಮಂತು ಇದ್ರ ಮೇಲೇ ಸ್ಪೆಂಡ್ ಮಾಡಿ. ಬರೀ ನಿಮ್ಮ ರೊಟೀನ್ ಏನಾಗಿರಬೇಕು, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇಷ್ಟೇ ಓದಬೇಕು. ಓದಿ 85 ಮಾರ್ಕ್ಸ್ ಖಂಡಿತ ಬರ್ತದೆ ನಿಮಗೆ. ಅದಕ್ಕಿಂತ ಜಾಸ್ತಿನೇ ತೆಗಿತೀರಾ. ನೆಕ್ಸ್ಟ್ ಏನಂದರೆ GKಗೆ ನೀವು ಭಾಳ ಟೈಮ್ ಕೊಡೋ ಅಗತ್ಯ ಇಲ್ಲ. ಈಗಾಗಲೇ ಓದಿರ್ತೀರ, ಅಥವಾ ಫ್ರೆಷರ್ ಇದ್ದರೆ ನಾನು ಹೇಳಿದ್ನಲ್ಲ, GK ಕ್ವಶನ್ ಪೇಪರ್ಸ್ ಪ್ರೀವಿಯಸ್ ಎಲ್ಲ ಓದಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓದಿದ ಮೇಲೆ ನೆಕ್ಸ್ಟು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಿ. ಹೇಗೆ ಅಂತಂದರೆ, ಪೇಪರ್ಸ್ ಓದಿ.
ವಿಜಯ ಕರ್ನಾಟಕ ಚೆನ್ನಾಗಿದೆ, ಅದು ಓದಿ. ಪ್ರಜಾವಾಣಿ ಚೆನ್ನಾಗಿದೆ, ಅದು ಓದಿ. ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿ ಪ್ಲಸ್ ಒಂದು ಮ್ಯಾಗ್ಝಿನ್ ತಗೊಳ್ಳಿ. ಇದು ನಿಮಗೆ ಬೇಕು ಅಂತಂದರೆ ಒಂದು ಮ್ಯಾಗ್ಝಿನ್ ತಗೊಳ್ಳಿ, ಓಕೆ. ಇಲ್ಲ ಅಂದರೆ ನಿಮಗೆ ಪೇಪರ್ಸೇ ಸಾಕಾಗುತ್ತೆ. ಇಲ್ಲ ತಗೋತೀನಿ ಅಂತ ಅವೈಲಬಿಲಿಟಿ ಇದೆ ಅಂತಂದರೆ ತಗೊಳ್ಳಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಯಿತಾ. ಈ ಒಂದು ಸ್ಕೂಲ್ ಬುಕ್ಸಲ್ಲೇ ನಿಮಗೆ ಜಿಯೋಗ್ರಫಿ, ಹಿಸ್ಟ್ರಿ ಎಲ್ಲ ಕವರ್ ಆಗಿರುತ್ತೆ. ಇಷ್ಟೇ ಮಾಡಿ ಸಾಕು, ಓಕೆ. ಕಮ್ಯುನಿಕೇಷನ್ ಪೇಪರ್ ಆಯಿತು, GK ಆಯಿತು, ಇಷ್ಟೇ. ಮೆಂಟಲ್ ಎಬಿಲಿಟಿ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗಿ, ಇನ್ನೇನು ಉಳಿದಿಲ್ಲ. ಇಷ್ಟೇ ತಲೆಯಲ್ಲಿ ಏನಿರಬೇಕು, ಎಕ್ಸಾಮ್ ಕ್ಲಿಯರ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು, ಇಷ್ಟೇ ಮಾಡಬೇಕು. ಮತ್ತೆ ಬಿಟ್ಟು ನನ್ನ ಫ್ರೆಂಡ್ ಯಾರೋ ಹೊಸ ಬುಕ್ ತೊಗೊಂಡ, ಅದನ್ನು ನಾನು ತಗೋಬೇಕು, ಮತ್ತು ಅದರಲ್ಲಿ ಏನೇನಿದೆ ಎಲ್ಲ ನೋಡಿ ಮತ್ತೆ ಅದನ್ನು ಓದಬೇಕು. ಬುಕ್ ಬೇಡ, ಮತ್ತೆ ಅದನ್ನೇ ತೊಗೊಂಬಂದು ಇನ್ನೊಬ್ಬರು ಬರೀತಾರೆ, ಈ ಆಥರ್ ಬುಕ್ಕನ್ನೇ ಅವರು ಬರೀತಾರೆ, ಅಷ್ಟರೊಳಗೆ ಎಕ್ಸಾಮ್ ಮುಗಿದೋಗಿರ್ತದೆ. ಸೊ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟೇ ಸಿಂಪಲ್ ಬುಕ್ಸ್ ತೊಗೋಬೇಕು, ಒಂದೇ ಸಬ್ಜೆಕ್ಟಿಗೆ ಒಂದೇ ಬುಕ್ಸ್ ತೊಗೋಬೇಕು, ನೀಟಾಗಿ ಓದಬೇಕು. ಮತ್ತು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇವತ್ತು ಓದಿ, ಸೋಮವಾರ ಓದಿರ್ತಾರೆ, ಮಂಗಳವಾರ ಆರಾಮ್ ನಿದ್ದೆ ಹೊಡಿತಾರೆ, ಬುಧವಾರ ಮತ್ತು ಇಲ್ಲ ನಾನು ಎಕ್ಸಾಮ್ ಪಾಸ್ ಆಗ್ಬೇಕಂತ ರಿಯಲೈಸ್ ಆಗುತ್ತೆ ಮತ್ತು ಓದ್ತಾರೆ. ಸೊ ಆ ರೀತಿ ಎಲ್ಲ ಮಾಡಬೇಡಿ, ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ನಿಮ್ಮ ಒಂದು ಗೆಲುವು ನಿಮ್ಮೊಂದು ಸುತ್ತಮುತ್ತ ಜನರಿಗೆ ಬೇಕಾಗುತ್ತೆ, ಅವಶ್ಯಕತೆ ಇದೆ, ಕಾಯ್ತಾ ಇರ್ತಾರೆ ಅವರು. ಸೊ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಎಕ್ಸಾಮ್, ಓಕೆ. ಫ್ಯೂಚರ್ ಎಕ್ಸಾಮ್. ಸೊ ಡೋಂಟ್ ಪ್ಯಾನಿಕ್ ಆ್ಯಂಡ್ ಏನೋ ಬೇರೆ ಮಾತುಗಳನ್ನೆಲ್ಲ ಕಿವಿಗೆ ಹಾಕ್ಕೋಬೇಡಿ. ನಿಮ್ಮಲ್ಲಿ ಒಂದು ಗಟ್ಟಿತನ ಇರಲಿ, ನಾನು ಪಾಸ್ ಮಾಡ್ತೀನಿ ಅಂತ. ಸೊ ಮನುಷ್ಯ ಒಂದು ಗಟ್ಟಿತನವಾಗಿ ಒಂದು ಗಟ್ಟಿಯಾಗಿ ಅಂದ್ಕೊಂಡ್ಬಿಟ್ರೆ ಆ ಒಂದು ಕೆಲಸನ ಮಾಡ್ತೀವಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಗಟ್ಟಿಯಾಗಿ ಅಂದ್ಕೊಂಡ್ಬಿಡಿ, ನಾನು ಮಾಡ್ತೀನಿ, ನಾನು ಇದಕ್ಕೆ ಟೈಮ್ ಕೊಡ್ತೀನಿ, ಈಗ ನನ್ನ ರಿಸಲ್ಟ್ ಕೊಡುತ್ತೆ ಅಂತ. ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ, ಖಂಡಿತವಾಗ್ಲೂ ರಿಸಲ್ಟಲ್ಲಿ ನಿಮ್ಮ ನೇಮ್ ಖಂಡಿತ ಇರುತ್ತೆ. ಸೊ ಕೆಲಸ ಮಾಡಿ ಇವತ್ತಿಂದನೇ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಕೆಯ್ದವರು ಟೈಮ್ ಕೊಡಲ್ಲ ನಿಮಗೆ ಎಕ್ಸಾಮ್ಗೆ. KA ಮತ್ತು ಎಕ್ಸಾಮು, ಅಪ್ಲಿಕೇಶನ್ನು ಮತ್ತು ಎಕ್ಸಾಮು ಬಿಟ್ವೀನ್ ಆ ಒಂದು ಗ್ಯಾಪ್ ನಿಮಗೆ ಅವರು ಕೊಡಲ್ಲ. 1 ಮಂತ್ ಅಂದರೆ ಹೆಚ್ಚಾಯಿತು, ಅಥವಾ 1.5 ಮಂತ್ ಅಂದರೆ ಅದೇ ಮ್ಯಾಕ್ಸಿಮಮ್ ಡ್ಯೂರೇಷನ್ ನಿಮಗೆ ಸಿಗೋದು. ಹೇಗೆ ಅಂತಂದರೆ ಅವರು ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಹಾಗೆ ರಿಸಲ್ಟ್ ಬಿಡೋಕ್ಕೆ ಕೂಡ ಅವರು ತುಂಬ ಟೈಮ್ ತೊಗೊಳ್ಳಲ್ಲ. ಹಾಗಾಗಿ ಯಾರೋ ಇಲ್ಲ ನೋಟಿಫಿಕೇಷನ್ ಆದಮೇಲೆ ಓದಿ, ಇವಾಗಿಂದನೇ ಸ್ಟಾರ್ಟ್ ಮಾಡಿ, ಓಕೆ. ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಅವರು ಮೇ ಆಗಿಲ್ಲ ಅಂತಂದರೂ ಜೂನಲ್ಲಿ ಕರೀತಾರೆ. ಜೂನಲ್ಲಿ ಕರೆದು ಜುಲೈಯಲ್ಲಿ ನಿಮಗೆ ಗ್ಯಾಪ್ ಕೊಡ್ತಾರೆ. ಆಗಸ್ಟ್ ಎಂಡಲ್ಲಿ ನಿಮಗೆ ಎಕ್ಸಾಮ್ ಇಡ್ತಾರೆ. ಎಷ್ಟಾಯಿತು ನಿಮಗೆ 1.5 ತಿಂಗಳು ಕೂಡ ಟೈಮ್ ಸಿಗುತ್ತೆ. ಬಟ್ 1.5 ತಿಂಗಳಲ್ಲಿ ಇಷ್ಟೆಲ್ಲ ಹೆಂಗೆ ಮಾಡ್ತೀರಾ ನೀವು? ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ಲೆಂತಿ ಆಯಿತು ಅನ್ಕೋತೀನಿ, ಬಟ್ ಒಳ್ಳೆ ಮಾಹಿತಿನೇ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಲೆಂತಿ ಆಗಿದೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಸೊ ಏನಾದರೂ ತಪ್ಪಾಗಿ ಹೇಳಿದರೆ ಐ ಆಮ್ ವೆರಿ ಸಾರಿ. ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಎಲ್ಲವನ್ನು ಅಳವಡಿಸ್ಕೊಂಡ್ರೆ. ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಕೂಡ ಕಮೆಂಟ್ ಮಾಡಿ, ನಮ್ಮ ಒಂದು ತಪ್ಪುಗಳನ್ನು ನಮಗೂ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಗೇನು ಇಷ್ಟ ಆಯಿತು, ಹೇಗೆ ಯೂಸ್ಫುಲ್ ಆಯಿತಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.